ಇತ್ತೀಚೆಗೆ ಜಮೀನಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿಗೆ ಗಮನಿಸೋದಾದರೆ ವಿಭಾಗದ ದಾವೆಗಳೇ ಅಥವಾ ವಿಭಾಗದ ವಿಷಯಗಳೇ ಹೆಚ್ಚು ಚರ್ಚೆ ಆಗ್ತಾ ಇರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಹೆಣ್ಮಕ್ಳು ದಾವೆಯನ್ನು ಹಾಕಬೇಕಾದ್ರೆ ಅವರ ತಂದೆನೋ ಅವರ ಅಣ್ಣ ತಮ್ಮಂದಿರೋ ಮಾರಾಟವನ್ನು ಆಲ್ರೆಡಿ ಮಾಡಿದ್ದಾರೆ, ಆ ಜಮೀನಿನ ಮೇಲೆ ವಿಭಾಗ ಕೋರಿ ದಾವೆಯನ್ನು ಹಾಕ್ಬೋದಾ, ದಾವೆ ಹಾಕಿದ್ರೆ ಬರುತ್ತಾ ಅನ್ನೋ ವಿಚಾರ. ಖರೀದಿ ಮಾಡಿದವರು ನಾವು ಖರೀದಿ ಮಾಡ್ಕೊಂಡಿದ್ದೀವಿ, ಆದರೆ ಅವರ ಹೆಣ್ಮಕ್ಳು ದಾವೆಯನ್ನು ಹಾಕಿದ್ದಾರೆ, ಇದು ಮುಂದೆ ಏನು ಮಾಡ್ಬೋದು, ಇದಕ್ಕೆ ಏನು ಪರಿಹಾರ ಇದೆ ಅನ್ನೋದು ಖರೀದಿದಾರರ ಒಂದು ಭಾವನೆ ಆಗಿದೆ. ಈ ಎಲ್ಲ ವಿಚಾರಗಳು ಇತ್ತೀಚೆಗೆ ಹೆಚ್ಚಿಗೆ ಚರ್ಚೆ ಆಗ್ತಾ ಇರುವಂಥದ್ದಾಗಿದೆ. ಸೊ ಹಾಗಾಗಿ ನಮ್ಮ ಕೆಲವರು ಕೇಳಿರುವಂಥ ಪ್ರಶ್ನೆಗಳಲ್ಲಿ ಆಯ್ದ ಪ್ರಶ್ನೆಗಳನ್ನು ಇಲ್ಲಿ ಆಯ್ಕೆ ಮಾಡಿಕೊಂಡಿದ್ದೀನಿ. ವಿಭಾಗದ ದಾವೆಯಲ್ಲಿ ಖರೀದಿದಾರರು ಅನುಸರಿಸಬಹುದಂಥ ಒಂದು ಕ್ರಮಗಳು ಮತ್ತು ಅವರು ಯಾವ ಒಂದು ವಿಚಾರಗಳಲ್ಲಿ ಅವರು ಬಚಾವ್ ಆಗ್ಬೋದು ಅಥವಾ ಯಾವ ಸಂದರ್ಭದಲ್ಲಿ ಬಚಾವ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಭಾಗ ಕೊಡಬೇಕಾಗಿ ಬರ್ಬೋದು ಅನ್ನೋ ಒಂದು ವಿಷಯಗಳನ್ನು ಇಲ್ಲಿ ಸಂಪೂರ್ಣವಾಗಿ ನೋಡೋಣ. ನಾನು ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಯಾಕೆಂದರೆ ಮೊದಲನೇದಾಗಿ ಒಂದು ಪ್ರಾರಂಭದಲ್ಲಿ ಒಂದು ಪೀಠಿಕೆಯನ್ನು ಕೊಟ್ಟಿರ್ತೇನೆ, ಅನಂತರದಲ್ಲಿ ವಿಷಯವನ್ನು ಚರ್ಚೆಯನ್ನು ಮಾಡಲಾಗುತ್ತೆ. ಸೊ ಅದಾದ ನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಸೈಟೇಷನ್ಸ್ ಇದ್ದರೆ ಅದನ್ನು ಡಿಸ್ಕಸ್ ಮಾಡಲಾಗುತ್ತೆ. ಸೈಟೇಷನ್ಸ್ ಆದ ನಂತರದಲ್ಲಿ ಕೊನೆಯಲ್ಲಿ ಕನ್ಕ್ಲೂಷನನ್ನು ಕೊಡಲಾಗುತ್ತೆ. ಸೊ ಹಾಗಾಗಿ ನೀವು ಪೂರ್ತಿ ವಿಡಿಯೋವನ್ನು ನೋಡಿದ್ರೆ ಮಾತ್ರ ನಿಮಗೆ ಸಂಪೂರ್ಣವಾದ ಮಾಹಿತಿ ಮತ್ತು ವಿವರಗಳು ತಿಳಿಯುವಂಥದ್ದು. ಈ ಒಂದು ವಿಡಿಯೋವನ್ನು ನೀವು ಪೂರ್ತಿ ವಿಚಾರಗಳ ಮುಂದಿನ ವಿಚಾರನ ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಈ ಮೊದಲನೇದಾಗಿ ಮಾರಾಟ ಆಗಿರುವ ಜಮೀನುಗಳ ಮೇಲೆ ಸಮಭಾಗವನ್ನು ಕೋರಿ ಹೆಣ್ಮಕ್ಳು ದಾವೆಯನ್ನು ಹಾಕ್ಬೋದಾ ಅನ್ನೋದನ್ನು ತಿಳ್ಕೊಂಡ್ರೆ ಮುಂದಿನ ಭಾಗ ಖರೀದಿ ಮಾಡಿದವರು ಏನು ಮಾಡ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಬೋದಾಗಿದೆ. ಸೊ ಅದಕ್ಕಿಂತ ಮೊದಲು ವಿಭಾಗ ಅಂದರೆ ಏನು ಅಂತ ಮೊದಲು ನೋಡಬೇಕಾಗತ್ತೆ. ವಿಭಾಗ ಅಂತಂದರೆ ಒಟ್ಟು ಕುಟುಂಬದಲ್ಲಿ ಇರುವಂಥ ಪಿತ್ರಾರ್ಜಿತ ಸೊತ್ತಾಗಿರ್ಬೋದು ಅಥವಾ ಸ್ವಯಾರ್ಜಿತ ಸೊತ್ತಾದರೆ ತಂದೆ ಅಥವಾ ತಾಯಿ ಅದನ್ನು ಬೇರೆ ಯಾರಿಗೂ ವಿಲ್ ಅಥವಾ ದಾನ ಅಥವಾ ಇನ್ಯಾವುದೇ ರೀತಿಯ ಒಂದು ಪರಭಾರ ಋಣಭಾರವನ್ನು ಮಾಡದೆ ಅದನ್ನು ಹಂಗೆ ಉಳಿಸಿದರೆ ಅವರ ನಿಧನದ ನಂತರವು ಅಂಥ ಒಂದು ಸೊತ್ತುಗಳನ್ನು ವಿಭಾಗವನ್ನು ಸಂಪೂರ್ಣವಾಗಿ ಎಲ್ಲ ಸೊತ್ತುಗಳನ್ನು ಸೇರಿಸಿ ವಿಭಾಗವನ್ನು ಮಾಡ್ಕೋಬೇಕು. ಇಲ್ಲಿ ಹೆಣ್ಮಕ್ಳೇ ಆಗಿರಲಿ ಗಂಡು ಮಕ್ಕಳೇ ಆಗಿರಲಿ ಎಲ್ಲರೂ ಈಕ್ವಲ್ ಅನ್ನೋದನ್ನು 2005 ತಿದ್ದುಪಡಿ ಕಾಯ್ದೆ ಹೇಳಿದೆ. ಸೊ ಹಾಗಾಗಿ ಪ್ರಸ್ತುತದಲ್ಲಿ ಯಾವುದೇ ಒಂದು ವಿಭಾಗವನ್ನು ಮಾಡ್ಕೋಬೇಕಾಗಿದ್ದರೆ ಅಥವಾ ವಿಭಾಗದ ದಾವೆಯನ್ನು ಹಾಕ್ಬೇಕಾದ್ರೆ ಇಲ್ಲಿ ಹೆಣ್ಮಕ್ಳನ್ನು ಬಿಟ್ಬಿಡೋಣ, ಗಂಡು ಮಕ್ಕಳನ್ನು ಯಾರನ್ನೋ ಒಬ್ಬರನ್ನ ಸೇರಿಸ್ಕೊಳ್ಳೋಣ, ಈ ರೀತಿಯಲ್ಲಿ ಆಗೋದಿಲ್ಲ. ಎಲ್ಲ ಹೆಣ್ಣುಮಕ್ಕಳು ಗಂಡು ಮಕ್ಕಳು ಎಲ್ಲರನ್ನೂ ದಾವೆಯಲ್ಲಿ ಸೇರಿಸಿ ಎಲ್ಲ ಪ್ರಾಪರ್ಟಿಗಳನ್ನು ಸೇರಿಸಿ ಹಾಕಬೇಕು. ಇಲ್ಲಿ ಕೇವಲ ಜಮೀನುಗಳ ಅಷ್ಟೇ ಅಲ್ಲ, ಮನೆಗಳು, ನಿವೇಶನಗಳು, ಇನ್ನಿತರೆ ಯಾವುದೇ ಒಂದು ಪಿತ್ರಾರ್ಜಿತವಾಗಿ ಬಂದಂಥ ಸೊತ್ತುಗಳು ಹಕ್ಕುಗಳಿದ್ದರೆ ಅವುಗಳನ್ನು ಕೂಡ ಆ ದಾವೆಯಲ್ಲಿ ಸೇರಿಸಬೇಕಾಗಿರುತ್ತೆ. ಸೊ ಇದನ್ನು ಸೇರಿಸಿ ದಾವೆಯನ್ನು ಹಾಕಬೇಕು. ಸೊ ಈಗ ಖರೀದಿ ಮಾಡಿದವರ ಮೇಲೆ ದಾವೆಯನ್ನು ಹಾಕ್ಬೋದಾ ಅಂತಂದರೆ ಖಂಡಿತ ಖರೀದಿ ಮಾಡಿದವರ ಮೇಲೆ ದಾವೆಯನ್ನು ಹಾಕ್ಬೋದು. ಯಾವ ಸಂದರ್ಭದಲ್ಲಿ ಅಂದರೆ ಆ ಖರೀದಿ ಮಾಡಿದಂಥವರು ಕಾನೂನು ಬಾಹಿರವಾಗಿ ತಮಗೆ ವಿಭಾಗದ ಮೂಲಕ ಬರುವಂಥ ಹಕ್ಕು ಇದ್ದು ಆ ಅಂಥ ಸಂದರ್ಭದಲ್ಲಿ ತಮ್ಮನ್ನು ವಂಚಿಸಿ ಹೆಣ್ಣು ಮಕ್ಕಳನ್ನು ವಂಚಿಸಿ ಆ ಒಂದು ಖರೀದಿಯನ್ನು ಮಾಡಿದರೆ ಅಂಥ ಸಂದರ್ಭದಲ್ಲಿ ಖರೀದಿದಾರರ ಮೇಲೆ ಆ ಒಂದು ದಾವೆಯನ್ನು ಹಾಕಿ ವಿಭಾಗನ ಪಡ್ಕೋಬೋದು. ಸೊ ಈ ಒಂದು ಸಂದರ್ಭದಲ್ಲಿ ಖರೀದಿ ಮಾಡಿರುವಂಥವ್ರು ಅವರು ಯಾವ ರೀತಿ ತಮ್ಮ ಒಂದು ರಕ್ಷಣೆಯನ್ನು ಮಾಡ್ಕೋಬೋದು, ಅದಕ್ಕಿರುವ ಮಾರ್ಗಗಳೇನು ಅನ್ನೋದನ್ನ ನೋಡೋದಾದರೆ ಇಲ್ಲಿ ಖರೀದಿ ಮಾಡಿದವರ ಮೇಲೆ ವಿಭಾಗದ ದಾವೆಯನ್ನು ಹೆಣ್ಣು ಮಕ್ಕಳು ಹಾಕಿದರೆ ಇಲ್ಲಿ ನಾನು ಸ್ಪೆಸಿಫಿಕ್ ಆಗಿ ಹೆಣ್ಣು ಮಕ್ಕಳ ದಾವೆಗೆ ಸಂಬಂಧಪಟ್ಟಂತೆ ಹೆಣ್ಣು ಮಕ್ಕಳು ವಿಭಾಗ ಕೋರಿ ಹಾಕುವ ದಾವೆಗೆ ಸಂಬಂಧಪಟ್ಟಂತೆ ಮಾತ್ರ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಗಂಡು ಮಕ್ಕಳ ಬಗ್ಗೆ ಅದು ಹೇಳಲಿಲ್ಲ ಅಂತೇಳಿ ಕಾಮೆಂಟನ್ನು ಮಾಡಬೇಡಿ. ಸೊ ಗಂಡು ಮಕ್ಕಳಿಗೆ ಸಂಬಂಧಪಟ್ಟಂತೆ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಅದರ ಒಂದು ಸಂಪೂರ್ಣ ಒಂದು ಮಾಹಿತಿಯನ್ನು ಕೂಡ ಕೊಡ್ತೇನೆ. ಗಂಡು ಮಕ್ಕಳು ಎಷ್ಟು ವರ್ಷಗಳ ಆದಮೇಲೆ ಹಾಕ್ಬೋದು, ಈಗ ಆಗಲೇ ತುಂಬ ವರ್ಷಗಳಾಗಿದ್ದರೆ ಈಗ ಹಾಕ್ಲಿಕ್ಕೆ ಬರುತ್ತಾ ಅನ್ನೋದು ಸಂಬಂಧಪಟ್ಟಂತೆ ಅದು ಹಲವಾರು ಪ್ರಶ್ನೆಗಳಿದೆ. ಕಾಮೆಂಟಲ್ಲೂ ಕೂಡ ನೀವು ಕೇಳ್ತಾ ಇದ್ದೀರಿ. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೇನೆ. ಇದರಲ್ಲಿ ಹೆಣ್ಮಕ್ಳು ಭಾಗ ಕೋರಿ ಹಾಕುವಂಥ ದಾವೆಗೆ ಸಂಬಂಧಪಟ್ಟಂತೆ ನಾನು ಇಲ್ಲಿ ವಿವರಗಳನ್ನು ತಿಳಿಸ್ತಾ ಇದ್ದೀನಿ. ಹೆಣ್ಮಕ್ಳು ಭಾಗ ಕೋರಿ ಹಾಕಿರುವಂಥ ದಾವೆಗೆ ಸಂಬಂಧಪಟ್ಟಂತೆ ಮಾರಾಟಗಾರರ ಮೇಲೂ ಹಾಕಿದರೆ ಮಾರಾಟಗಾರರು ಅದರಿಂದ ಬಚಾವಾಗೋದಕ್ಕೆ ಕೆಲವೊಂದು ರಕ್ಷಣಾತ್ಮಕ ತಂತ್ರಗಳನ್ನು ಇಲ್ಲಿ ಉಪಯೋಗಿಸಬಹುದಾಗಿದೆ. ಯಾವುದು ಅಂದರೆ ಅವರು ಹಾಕಿರುವಂಥ ದಾವೆಯನ್ನು ಮೊದಲು ಪರಿಶೀಲನೆಯನ್ನು ಮಾಡಬೇಕು. ಅವರ ವಾದಪತ್ರವನ್ನು ಅದರಲ್ಲಿ ಎಲ್ಲರನ್ನೂ ಪಕ್ಷಕಾರರನ್ನಾಗಿ ಮಾಡಲಾಗಿದೆಯಾ,
ಅಥವಾ ಯಾರನ್ನಾದರೂ ಕೈ ಬಿಟ್ಟಿದ್ದಾರಾ, ಅಥವಾ ಯಾರಾದರೂ ಇದ್ದು ಅವರು ನಿಧನರಾಗಿದ್ದರೆ ಅವರ ಒಂದು ವಾರಸುದಾರ ಯಾರಿರ್ತಾರೆ ಅವ್ರುಗಳನ್ನು ಸೇರಿಸಿದಾರಾ ಅಥವಾ ಸೇರಿಸದೆ ಕೈ ಬಿಟ್ಟಿದ್ದಾರಾ ಅನ್ನೋದನ್ನು ಗಮನಿಸಬೇಕು. ಎರಡನೇದಾಗಿ ಕಾಸ್ ಆಫ್ ಆಕ್ಷನ್, ಇದು ಸಮಂಜಸವಾಗಿ ಇದೆಯಾ ಇಲ್ವಾ ಅನ್ನೋದನ್ನು ನೋಡಬೇಕು. ಮೂರನೇದಾಗಿ ಆ ಒಂದು ದಾವೆಯಲ್ಲಿ ಶೆಡ್ಯೂಲ್ ಪ್ರಾಪರ್ಟಿಗಳನ್ನು ಸೇರಿಸಿರ್ತಾರಲ್ಲ, ಇಲ್ಲಿ ಕೇವಲ ಮಾರಾಟ ಆಗಿರೋ ಜಮೀನನ್ನು ಮಾತ್ರ ಅಥವಾ ಸೊತ್ತನ್ನು ಮಾತ್ರ ಸೇರಿಸಿದಾರಾ ಅಥವಾ ಎಲ್ಲ ಜಮೀನುಗಳನ್ನು ಸೇರಿಸಿದಾರಾ, ಅವರ ಮನೆ ನಿವೇಶನಗಳು ಏನಿರ್ತವೆ ಇವುಗಳನ್ನು ಸೇರಿಸಿದಾರಾ, ಹಾಗೆಯೇ ಪಿತ್ರಾರ್ಜಿತ ಸ್ವತ್ತಿಂದ ಸಂಪಾದನೆ ಮಾಡಿ ಖರೀದಿ ಮಾಡಿರುವಂಥ ಒಟ್ಟು ಕುಟುಂಬದ ಇನ್ನಿತರೆ ಆಸ್ತಿಗಳು ಏನಾದರೂ ಇದ್ದರೆ ಅವುಗಳನ್ನೇನಾದರೂ ಸೇರಿಸಿದಾರಾ ಅಥವಾ ಸೇರಿಸಿಲ್ವಾ. ನೀವು ಖರೀದಿ ಮಾಡಿರೋಂಥ ಸಂದರ್ಭದಲ್ಲಿ ನಿಮ್ಮನ್ನು ಸೇರಿಸಿದರೆ ಇದೇ ರೀತಿಯಲ್ಲಿ ಬೇರೆಯವರಿಗೂ ಕೂಡ ಅವರ ತಂದೆ ಆಗಿರ್ಬೋದು, ಅವರ ಅಣ್ಣ ತಮ್ಮಂದಿರಾಗಿರ್ಬೋದು ಮಾರಾಟವನ್ನು ಮಾಡಿದರೆ ಅವರನ್ನು ಕೂಡ ಈ ದಾವೆಯಲ್ಲಿ ಪಕ್ಷಕಾರರನ್ನಾಗಿ ಸೇರಿಸಿದ್ದಾರಾ ಅನ್ನೋದನ್ನು ಗಮನಿಸಬೇಕು. ಯಾಕೆಂದರೆ ಅವರು ಮಾರಾಟ ಮಾಡಿರೋದ್ರಲ್ಲಿ ಒಬ್ಬರನ್ನು ಸೇರಿಸಿ ಇನ್ನೊಬ್ಬರನ್ನು ಸೇರಿಸೋದು ಬೇಡ ಅಂತ ಬಿಡ್ಲಿಕ್ಕೆ ಬರಲ್ಲ. ಒಂದು ವೇಳೆ ಆ ರೀತಿಯಲ್ಲಿ ಬಿಟ್ಟಿದ್ರೆ ಅದಕ್ಕೆ ಇವರ ಒಪ್ಪಿಗೆ ಇದೆಯಾ ಅಥವಾ ಇವರ ಸಹಿ ಮಾಡಿದಾರಾ ಅನ್ನೋದನ್ನ ನೋಡಬೇಕು. ಆ ಥರ ಇಲ್ಲ ಅಂತಂದರೆ ಅವರನ್ನು ಕೂಡ ಅವಶ್ಯಕ ಪಕ್ಷಕಾರರನ್ನಾಗಿ ಮಾಡಬೇಕಾಗಿರುತ್ತೆ. ಎಲ್ಲ ಶೆಡ್ಯೂಲ್ ಪ್ರಾಪರ್ಟಿಗಳನ್ನು ಕೂಡ ಅವಶ್ಯಕವಾಗೇನು ಅಗತ್ಯವಾಗಿ ಸೇರಿಸಲೇಬೇಕಾಗಿರುತ್ತೆ. ಸೊ ಹಾಗಾಗಿ ಈ ಎಲ್ಲ ಅಂಶಗಳನ್ನು ಗಮನಿಸಬೇಕು. ಸೊ ಜೊತೆಗೆ ನೀವು ಈ ಕಾನೂನು ಹಿಂದೂ ಸಕ್ಸೆಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ 2005 ಏನು ಬಂತು, ಇದಕ್ಕೆ ಸಂಬಂಧಪಟ್ಟಂತೆ ದಾನಮ್ಮ ಪ್ರಕರಣ ಆಗಿರ್ಬೋದು, ವಿನುತಾ ಶರ್ಮಾ ಪ್ರಕರಣ ಆಗಿರ್ಬೋದು, ಇದರಲ್ಲಿ ಒಂದು ಕಟ್ ಆಫ್ ಡೇಟನ್ನು ಏನು ಕೊಡಲಾಗಿದೆ 20 ಆಗಸ್ಟ್ 2004. ಇದಕ್ಕಿಂತ ಹಿಂದೆ ನೀವು ಖರೀದಿ ಮಾಡಿದರೆ ಅಂಥ ಸಂದರ್ಭದಲ್ಲಿ ನಿಮ್ಮ ವಿರುದ್ಧ ಈ ಒಂದು ಪ್ರಕರಣವನ್ನು ಹಾಕಲಿಕ್ಕೆ ಬರಲ್ಲ, ನಿಮ್ಮನ್ನು ಅಲ್ಲಿ ಸೇರಿಸಲಿಕ್ಕೆ ಬರಲ್ಲ. ಸೊ ಅಂಥ ಸಂದರ್ಭದಲ್ಲಿ ನೀವು CPCಯ ಆರ್ಡರ್ 7 ರೂಲ್ 11 ಅಡಿಯಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಿ ನಿಮ್ಮನ್ನು ಅಥವಾ ಅದನ್ನು ವಜಾಗೊಳಿಸಿ ದಾವೆ ಹಾಕಿರೋದೇ ಸರಿ ಇಲ್ಲ ವಜಾಗೊಳಿಸಬಹುದು ಅಂತಾದರೂ ಕೇಳ್ಬೋದು. ಅಥವಾ ನಿಮ್ಮನ್ನು ಅಗತ್ಯ ಪಕ್ಷಕಾರರನ್ನಾಗಿ ಮಾಡಿರೋದು ಸರಿ ಇಲ್ಲ, ಸಮಂಜಸ ಅಲ್ಲ, ತಮ್ಮನ್ನು ದಾವೆಯಿಂದ ಬಿಡಬೇಕು ಅಂತೇಳಿ ಕೂಡ ನೀವು ಅರ್ಜಿಯನ್ನು ಹಾಕ್ಬೋದಾಗಿರುತ್ತೆ. ಸೊ ಆ ರೀತಿಯಲ್ಲಿ ಹಾಕಿದಾಗ ಇಲ್ಲ ದಾವೆಯನ್ನೇ ವಜಾಗೊಳಿಸ್ಬೋದು, ದಾವೆ ಸಮಂಜಸವಾಗಿ ಹಾಕಲಿಲ್ಲ ಅಂತಂದ ಸಂದರ್ಭದಲ್ಲಿ. ಇಲ್ಲ ಅಂತಂದರೆ ನಿಮ್ಮನ್ನು ಮಾತ್ರ ನಿಮ್ಮ ಶೆಡ್ಯೂಲ್ ನಿಮ್ಮನ್ನು ಪಕ್ಷಕಾರರಾಗಿ ಮಾಡಿದರೆ ನಿಮ್ಮನ್ನು ಮತ್ತು ಆ ಶೆಡ್ಯೂಲ್ ಪ್ರಾಪರ್ಟಿಯಲ್ಲಿ ನಿಮ್ಮ ಪ್ರಾಪರ್ಟಿಯನ್ನು ಸೇರಿಸಿದರೆ ಅದನ್ನು ಮಾತ್ರ ಕೈ ಬಿಡಿಸ್ಕೋಬೋದು. ಸೊ ಹಾಗಾಗಿ ಇದು ನಿಮಗೆ 2004ಕ್ಕಿಂತ ಹಿಂದೆ ಮಾರಾಟ ಆಗಿದೆಯಾ ಇಲ್ವಾ ಅನ್ನೋದನ್ನ ಈ ಒಂದು ಕಟ್ ಆಫ್ ಡೇಟ್ಗಿಂತ ಹಿಂದೆ ಮಾರಾಟ ಆಗಿದೆಯಾ ಅನ್ನೋದನ್ನ ನೀವು ಗಮನಿಸಬೇಕು. ಒಂದು ವೇಳೆ ಅದಕ್ಕಿಂತ ಈಚೆಗೆ ಏನಾದರೂ ಮಾರಾಟ ಆಗಿದ್ದರೆ ಇಲ್ಲಿ ನಿಮಗೆ ಏನು ಮಾರಾಟ ಮಾಡಿರ್ತಾರೆ ಆವಾಗ ನೀವು ಸಮಂಜಸವಾಗಿ ದಾವೆಯಲ್ಲಿ ನಿಮ್ಮ ಒಂದು ಆಕ್ಷೇಪಣೆ ಏನಿರ್ತದೆ ಅದನ್ನು ಸಲ್ಲಿಸಬೇಕು. ಮತ್ತು ಅನಂತರದಲ್ಲಿ ನಿಮಗೆ ಮಾರಾಟ ಮಾಡಿದ್ದಲ್ಲದೆ ಇನ್ನೂ ಇತರೆ ಸ್ವತ್ತುಗಳಿದ್ದರೆ ನಿಮಗೆ ಮಾರಾಟ ಮಾಡಿದಂಥ ಸ್ವತ್ತುಗಳನ್ನು ನೀವು ಪರ್ಚೇಸ್ ಮಾಡಿದ ಸಂದರ್ಭದಲ್ಲಿ ಆ ಹೆಣ್ಣು ಮಕ್ಕಳಿಗೆ ಮೋಸ ಆಗಿಲ್ಲ ಅಥವಾ ಬೇಕು ಅಂತೇಳಿ ಈ ಒಂದು ಕೃತ್ಯವನ್ನು ಮಾಡಿಲ್ಲ, ಖರೀದಿಯನ್ನು ಮಾಡಿಲ್ಲ ಅನ್ನೋದನ್ನ ನೀವು ಇನ್ನೋಸೆಂಟ್ ಅನ್ನೋದನ್ನು ಈ ಒಂದು ವ್ಯವಹಾರದಲ್ಲಿ ಸಾಬೀತನ್ನು ಪಡಿಸಬೇಕು. ತದನಂತರದಲ್ಲಿ ಆ ರೀತಿಯಲ್ಲಿ ಸಾಬೀತನ್ನು ಪಡಿಸಿದ ಜೊತೆಗೆ ಈ ಒಂದು ಮಾರಾಟ ಏನು ಮಾಡಿದರೆ ಅದನ್ನು ಇನ್ನು ಉಳಿದಂಥ ವಾರಸುದಾರಿಕೆಯರು ಯಾರಿರ್ತಾರೆ ಅವರ ಅಣ್ಣ ತಮ್ಮಂದಿರಾಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ಯಾರು ನಿಮ್ಮ ಒಂದು ಸೇಲ್ ಡೀಡ್ಗೆ ಸಹಿಯನ್ನು ಮಾಡಿರ್ತಾರೆ ಅವರ ವಿಭಾಗಕ್ಕೆ ತಳ್ಳಿ ಉಳಿಕೆ ಇರುವಂಥ ಸ್ವತ್ತಲ್ಲಿ ಭಾಗ ಕೇಳಿರುವಂಥವ್ರಿಗೆ ಕೊಡ್ಬೋದು ಅಂತೇಳಿ ನೀವು ನಿಮ್ಮ ಒಂದು ಅಬ್ಜೆಕ್ಷನನ್ನು ತಗೊಂಡಾಗ ಆವಾಗ ನಿಮಗೆ ಮಾರಾಟ ಆಗಿರುವ ಸ್ವತ್ತು ಬೇರೆಯವರು ಯಾರು ಮಾರಾಟ ಮಾಡಿದರೆ ಅವರ ಭಾಗಕ್ಕೆ ತಳ್ಳಿ, ಅಂದರೆ ಅದರಿಂದ ನಿಮಗೆ ನಿಮ್ಮ ಸ್ವತ್ತನ್ನು ಕಳೆದು ಉಳಿಕೆ ಇರುವಂಥ ಸ್ವತ್ತು ಏನಿರ್ತದೆ ಅದರಲ್ಲಿ ಬರಬೇಕಾದಂಥ ಒಟ್ಟು ಕೊಡಿಸಿ ಬರಬೇಕಾದಂಥ ಸ್ವತ್ತಲ್ಲಿ ಅವರ ಭಾಗಕ್ಕೆ ಆ ಸ್ವತ್ತಲ್ಲಿ ಅಂದರೆ ಉಳಿಕೆ ಇರುವಂಥ ಸ್ವತ್ತುಗಳಲ್ಲಿ ಹೆಣ್ಮಕ್ಳು ಭಾಗವನ್ನು ತಗೋಬೋದಾಗಿರುತ್ತೆ ಅಥವಾ ಅವರಿಗೆ ಭಾಗಾಂಶವನ್ನು ಕೊಡಬೇಕಾಗಂತ ಬರುತ್ತೆ. ಒಂದು ವೇಳೆ ನಿಮಗೆ ಮಾರಾಟ ಮಾಡಿರೋ ಸ್ವತ್ತನ್ನು ಹೊರತುಪಡಿಸಿ ಬೇರೆ ಯಾವುದೂ ಇಲ್ಲ ಅಂತಂದರೆ ನೀವು ಇಲ್ಲಿ ಇನ್ನೋಸೆಂಟ್ ಅಂತಾಗಲಿ ಅಥವಾ ನಿಮಗೆ ನಷ್ಟ ಆಗಿರುವಂಥದ್ದನ್ನು ಇಲ್ಲಿಂದ ಏನಾದರೂ ನಷ್ಟ ಉಂಟಾದರೆ ಅಂಥ ಒಂದು ನಷ್ಟವನ್ನು ನೀವು ನಿಮಗೆ ಮಾರಾಟ ಮಾಡದಂಥ ಗಂಡು ಮಕ್ಕಳೇ ಆಗಿರ್ಬೋದು ಹೆಣ್ಮಕ್ಳೇ ಆಗಿರ್ಬೋದು ಯಾರು ಇರ್ತಾರೆ ನಿಮಗೆ ಮೋಸ ಮಾಡಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಸುಳ್ಳು ದಾಖಲೆಗಳನ್ನು ಸುಳ್ಳು ತಿದ್ದುಪಡಿಯನ್ನು ಅಂದರೆ ಸರಿಯಾದ ರೀತಿಯಲ್ಲಿ ಎಲ್ಲರನ್ನೂ ಸೇರಿಸದೇ ಇರುವಂಥ ವಂಶವೃಕ್ಷವನ್ನು ಕೊಟ್ಟು ನಿಮ್ಮನ್ನು ವಂಚಿಸಿ ಮೋಸ ಮಾಡಿದರೆ ಆವಾಗ ನೀವು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪೊಲೀಸ್ ಸ್ಟೇಷನ್ಗೆ ದೂರನ್ನು ನೀಡಬೇಕು. ತದನಂತರದಲ್ಲಿ ಇದರಿಂದ ಉಂಟಾಗಿರುವ ಎಲ್ಲ ನಷ್ಟವನ್ನು
ಯಾರು ನಿಮಗೆ ಮಾರಾಟ ಮಾಡಿದರೆ ಅವರ ಇನ್ನು ಉಳಿಕೆ ಸ್ವಯರ್ಜಿತ ಅಥವಾ ಪಿತ್ರಾರ್ಜಿತ ಯಾವುದೇ ಅವರ ಆಸ್ತಿಗಳಾಗಿರ್ಬೋದು, ಆ ಆಸ್ತಿಗಳಿಂದ ನೀವು ಕ್ಲೈಮನ್ನು ಮಾಡಲಿಕ್ಕೆ ಒಂದು ಸಿವಿಲ್ ದಾವೆಯನ್ನು ನೀವು ಹಾಕಬೇಕಾಗಿರುತ್ತೆ. ಸೊ ಆ ಸಿವಿಲ್ ದಾವೆಯಲ್ಲಿ ನಿಮಗೆ ಉಂಟಾಗಿರುವ ನಷ್ಟವನ್ನು ಕೂಡ ನೀವು ಇಲ್ಲಿ ಪಡ್ಕೋಬೋದಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಇಷ್ಟು ಪ್ರಮುಖ ಅಂಶಗಳನ್ನು ನೀವು ಮುಖ್ಯವಾಗಿ ಗಮನಿಸಬೇಕು, ಯಾರು ಖರೀದಿದಾರರು. ಆವಾಗ ನೀವು ಖರೀದಿ ಏನು ಮಾಡಿರ್ತೀರಿ ನಿಮ್ಮ ಒಂದು ಸೊತ್ತನ್ನು ಉಳಿಸ್ಕೊಳ್ಳೋದಕ್ಕೆ ಇಲ್ಲಿ ಮುಖ್ಯವಾಗಿ ಆಗತ್ತೆ. ಸೊ ಹಾಗಾಗಿ ಇಲ್ಲಿ ಕಟ್ ಆಫ್ ಡೇಟ್ಗೆ ಸಂಬಂಧಪಟ್ಟಂತೆ ದಾನಮ್ಮ ಪ್ರಕರಣ ಆಗಿರ್ಬೋದು, ವಿನೂತ ಶರ್ಮಾ ಪ್ರಕರಣಗಳಾಗಿರ್ಬೋದು, ಇದು ಅತಿ ಮುಖ್ಯವಾದಂಥ ಪ್ರಕರಣಗಳಾಗಿದೆ. ಸೊ ಈ ಪ್ರಕರಣಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ಕೂಡ ನೀವು ನೋಡ್ಬೋದು. ಲಿಂಕನ್ನು ಕೊಟ್ಟಿರೋದು ಅಂತಂದರೆ ಅದು ಸೈಟೇಷನ್ಸ್ ಲಿಂಕ್ ಆಗಿರುತ್ತೆ, ACR ಸೈಟೇಷನ್ಸ್ ಲಿಂಕ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ಕೂಡ ನೋಡ್ಬೋದಾಗಿರುತ್ತೆ. ಈ ಒಂದು ಪ್ರಕರಣದ ಒಂದು ಕನ್ಕ್ಲೂಷನನ್ನು ನಾವು ನೋಡೋದಾದರೆ ಇಲ್ಲಿ ಏನಪ್ಪ ಅಂತಂದರೆ, ನೀವು ಯಾವುದು ಖರೀದಿದಾರ ಇರ್ತೀರಿ, ನೀವು 2004ನೇ ಇಸ್ವಿ ಡಿಸೆಂಬರ್ 20ಕ್ಕಿಂತ ಹಿಂದೆ ನೀವು ಖರೀದಿಯನ್ನು ಮಾಡಿದರೆ ಆವಾಗ ಹೆಣ್ಣು ಮಕ್ಕಳು ನಿಮ್ಮ ಮೇಲೆ ದಾವೆಯನ್ನು ಹಾಕಲಿಕ್ಕೆ ಬರೋದಿಲ್ಲ, ನೀವು ನಿಶ್ಚಿಂತರಾಗಿ ಇರ್ಬೋದಾಗಿರುತ್ತೆ. ಒಂದು ವೇಳೆ ನಿಮ್ಮನ್ನು ಸೇರಿಸಿದರೆ ನಿಮ್ಮ ಆಸ್ತಿಯನ್ನು ಆ ಒಂದು ದಾವೆಯಿಂದ ಕೈ ಬಿಡುವಂತೆ ನೀವು ಕೋರಿ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಒಂದು ವೇಳೆ ಹೆಣ್ಮಕ್ಳು ಹಾಕಿರೋ ದಾವೆನೇ ಸಮಂಜಸ ಆಗಿಲ್ಲ ಅಂದರೆ ಎಂಟೈರ್ ದಾವೆಯನ್ನೇ ನೀವು ಡಿಸ್ಮಿಸ್ ಮಾಡೋದಕ್ಕೆ, ರಿಜೆಕ್ಟ್ ಮಾಡೋದಕ್ಕೆ ಅರ್ಜಿಯನ್ನು ಕೂಡ ನೀವು ಸಲ್ಲಿಸ್ಬೋದು. ಒಂದು ವೇಳೆ ತದನಂತರದಲ್ಲಿ ಅಂದರೆ 2004 ಡಿಸೆಂಬರ್ 20ಕ್ಕಿಂತ ಈಚೆಗೆ ಏನಾದರೂ ನೀವು ಖರೀದಿ ಮಾಡಿದರೆ ನಿಮಗೆ ಮಾರಾಟ ಮಾಡಿರೋರಿಗೆ ಇನ್ನೂ ಉಳಿದಂಥ ಸೊತ್ತುಗಳು ಇದೆಯಾ ಅನ್ನೋದನ್ನ ನೀವು ಗಮನಿಸಬೇಕು. ಉಳಿದಂಥ ಸೊತ್ತುಗಳು ಇದ್ದರೆ ಅದರಲ್ಲಿ ಹೆಣ್ಮಕ್ಳಿಗೆ ಭಾಗವನ್ನು ಕೊಡಿ, ತಮಗೆ ಮಾರಾಟ ಮಾಡಿರುವಂಥದ್ದನ್ನು ಅವರ ಭಾಗದ ಅಂಶ ಅಂತ ಹೇಳಿ ಅದನ್ನು ಕಳೆದು ತಮ್ಮ ಸೊತ್ತನ್ನು ಉಳಿಸಬೇಕು ಅನ್ನೋದ್ರ ಕೋರಿಕೆ ಜೊತೆಗೆ ನ್ಯಾಯಾಲಯದಲ್ಲಿ ನೀವು ಕೇಳ್ಕೊಳ್ಳೋದ್ರ ಜೊತೆಗೆ ನೀವು ಇನ್ನೋಸೆಂಟ್ ಅಂತಲೂ ಕೂಡ ನೀವು ಇಲ್ಲಿ ಪ್ರೂವನ್ನು ಮಾಡಬೇಕು. ಸೊ ಆಗ ನೀವು ಖರೀದಿ ಮಾಡಿದಂಥ ಸೊತ್ತನ್ನು ನೀವು ಉಳಿಸ್ಕೊಳ್ಳೋದಕ್ಕೆ ಇಲ್ಲಿ ಹೆಚ್ಚಿನ ಒಂದು ಅವಕಾಶಗಳು ಇದೆ ಅನ್ನೋದನ್ನು ಇಲ್ಲಿ ಪ್ರಮುಖವಾಗಿ ನೋಡ್ಬೋದಾಗಿರುತ್ತೆ.